ಕೆಲಸ ಇಲ್ಲ ನಂಗಾಯ್ತು. ಆಯುರ್ವೇದಿಕ್ ಔಷಧಿ ಮಾರವ, ಕಟ್ಟಿಗೆ ಮಾರವ ಅಲ್ಲ. ಇದೇ ನನ್ನ ಕೆಲಸ ಆಯ್ತು. ಯಪ್ಪ. ಮೊನ್ನೆ ಔಷಧಿ ಕೊಡಕ್ಕೆ ಅಂತ ಕಾರವಾರ ಕರ್ಸಿದ್ರು. ಆಯ್ತು, ಎಲ್ಲ ಕುಟ್ಟಿ ಕುಟ್ಟಿ ಕಚ್ಚಿ ಗಿಚ್ಚಿ ಎಲ್ಲ ಬಂದೆ. ಬರ್ಬೇಕಾದ್ರೆ ಬಸ್ಸಾಗ ಬರ್ಬೇಕಲ್ಲ, ನಮ್ಮ ಗ್ರಾಚಾರ ಫ್ರೀ ಬಸ್ಸು. ಎಲ್ಲಿ ನೋಡಿದ್ರೆ ಹೆಂಗಸರು ಪೂರ್ತಿ ನೋಡ್ತೀನಿ, ಕಾಲಿಡಕ್ಕೂ ಜಾಗ ಇಲ್ಲ. ಅಷ್ಟು ಜನ ಹೆಂಗಸರು ತುಂಬ್ಕೊಂಡವ್ರೆ. ಯಾರು ಬೇಜಾರು ಮಾಡ್ಕೊಬೇಡ್ರಿ, ಪದೇ ಪದೇ ಹೆಂಗಸಿಗೆ ಹೇಳ್ತೀನಿ ಹೇಳಿ. ಇರೋ ಗ್ರಾಚಾರ ಬಿಚ್ಚಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಜನ ಹೆಂಗಸರು ಮಾತಾಡೋದೇ ಮಾತಾಡೋದು. ಅಯ್ಯೋ ಪುಟ್ಟ ಗೌರಿ ಮಾರೈತಿ, ಡೆಲಿವರಿನೇ ಆಗ್ತಾ ಇಲ್ಲ, 3 ವರ್ಷ ಆಯ್ತು ಪ್ರೆಗ್ನೆಂಟ್ ಆಗಿ. ಇದೇ ಸಮಾಚಾರ. ಬಿಗ್ ಬಾಸ್ ಅಲ್ಲಿ ಅವ್ರು ಬರೀ ಜಗಳ ಆಡ್ತವ್ರೆ. ಯಾರು ಗೆಲ್ತಾರೋ ಏನೇನ, ಸಾಯಲ್ ಬಿಡೆ, ನಮ್ಗೇನಾಗೈತಿ. ಇದೇ ಆಯ್ತು ಇವ್ರಿಗೆ. ಇವಾಗ ಅವ್ರ ಗಮನ ನನ್ನ ಕಡೆ ತರಬೇಕಲ್ಲ. ನಾ ಏನು ಕಮ್ಮಿ ಇದ್ದೆ, ಸುಮ್ಮನೆ ಒಂದೇ ಅನೌನ್ಸ್ ಮಾಡಿಬಿಟ್ಟೆ. ಅಕ್ಕಾರ ಇಲ್ಲಿ ನೋಡ್ರಿ, ನನ್ನ ಹತ್ರ ಕೂದಲು ಉದ್ದ ಮಾಡೋ ಮದ್ದೈತಿ. ಯಪ್ಪ ಯಪ್ಪ ಯಪ್ಪ, ಒಂದೇ ಮಾತು. ಅವನ ಅಜ್ಜಿ ಜೇನು ಹುಳ ತುಂಬ್ಕೊಂಡಾಗ ನನ್ನ ಹತ್ರ ತುಂಬ್ಕೊಂಡ್ಬಿಟ್ರು, ನನ್ನ ಬೇರೆಲ್ಲ ಕಿತ್ಕೊಂಡೋದ್ರು. ನಾ ಕದ್ದು ಮುಚ್ಚಿ ಹೆಂಗೋ ಅಡ್ಗಿಂದ ಹಂಗೆ ಪಾಸಾಗಿ ಬಂದೆ. ನನ್ನ ಬೇರೆ ನನ್ನ ಹತ್ರನೇ ಇತ್ತು ನೋಡಿದೆ, ಮೊದಲು ಎಲ್ಲ ಸೇಫ್ ಆಗಿತ್ತು. ಅಷ್ಟರಲ್ಲೇ ಎಲ್ಲ ಖುಷಿ ಆಗ್ಬಿಟ್ಟು ಯಾವ್ಯಾವ ಬೇರೆ ತಗೊಂಡೋದ್ರು ಗೊತ್ತಿಲ್ಲ. ನಾಳೆ ಮತ್ತೆ ನನ್ನ ಹತ್ರ ನನ್ನ ನೋಡ್ಕೊಂಡ್ ಬರೋದು ಪಕ್ಕ ಐತಿ. ಹೋಗ್ತಾ ಇರ್ಬೇಕಾರೆ ಮತ್ತೊಂದು ಬಸ್ ಹತ್ಕ ಬಂದೆ. ಬಸ್ಸಲ್ಲಿ ನೋಡಿದ್ರೆ 2 ಜನ ಹೆಂಗಸರು ಕುತ್ಕೊಂಡಾರೆ ಪಕ್ಕದಲ್ಲಿ. ಒಬ್ರದ್ದು ಪಾಪ ಸೆರಗ್ ಪಿನ್ ಜಾರೋಗೈತಿ, ಪಿನ್ ಉದ್ರ ಹೋಗೈತೆ ಏನೋ ಗೊತ್ತಿಲ್ಲ. ಪಕ್ಕದವಳಿಗೆ ಹೇಳ್ತಾಳೆ, ಕಾಲೇಜ್ ಹುಡುಗಿಗೆ, ಹುಡುಗಿರ್ ಗೊತ್ತಲ್ಲ, ಏ ಹುಡುಗಿ ಪಿನ್ ಇದ್ರೆ ಕೊಡೆ, ಪಿನ್ ಕೊಡೆ, ಪಿನ್ ಕೊಡೆ, ಸೆರಗ್ ಜಾರ್ತಾ ಇದೆ, ಪಿನ್ ಕೊಡೆ. ನಾ ಕೊಡಲ್ಲ, ಬ್ಯಾಂಕ್ನವ್ರು ಪದೇ ಪದೇ ಹೇಳಿದ್ದಾರೆ OTP ಮತ್ತೆ ಪಿನ್ ಯಾರಿಗೂ ಕೊಡ್ಬೇಡ್ರಿ ಅಂತ ಅಂದ್ರು. ಎಲ್ಲ ಗ್ರಾಚಾರ. ಇದೇ ಆಗೋಯ್ತು ನೋಡ್ರಿ ನಮ್ದು. ಸಾಯಲಿ ಬಿಡಿ, ನಮ್ದು ಔಷಧಿ ಮಾರಿ ಆದ್ರೆ ಏನಾರು ಮಾಡ್ಬೇಕಲ್ಲ ಹೊಟ್ಟೆ ಪಾಲಿಗೆ. ಔಷಧಿ ರೇ ಔಷಧಿ, ಆಯುರ್ವೇದಿಕ್ ಔಷಧಿ ಔಷಧಿ. ಮಂಡಿ ನೋವಿಗೆ, ಕಾಲ್ ನೋವಿಗೆ, ಭುಜದ ನೋವಿಗೆ, ಹೊಟ್ಟೆ ನೋವಿಗೆ, ಹೊಟ್ಟೆ ಬಂದಿರೋರು ಹಿಂದೆ ಹಾಕೋಕೆ, ಹೊಟ್ಟೆ ಇಲ್ದಿರೋರು ಮುಂದೆ ತರ್ಸಕ್ಕೆ, ಎಲ್ಲದಕ್ಕೂ ಔಷಧಿ ಐತಿ. ರಾಮ ಬಾಣವಾಗಿರುವಂತ ಔಷಧಿಗಳು ನನ್ನ ಹತ್ರ ಬೇರಿನ ರೂಪದೊಳಗೆ ಸಿಗ್ತಾವ. ಬರ್ರಿ ಬರ್ರಿ ಬರ್ರಿ, ಬೇಗ ತಗೊಳ್ಳಿ ಔಷಧಿನ, ಓಡಿಸ್ರಿ ನಿಮ್ಮೊಳಗೆ ಅಡಕವಾಗಿರೋ ಕಾಯಿಲೆನ. ಕೂಗಿ ಕೂಗಿ ಸಾಕಾಗೋಯ್ತು. ಯಾವ ಬಡ್ಡಿ ಮಕ್ಕಳು ಬರ್ತಾ ಇಲ್ಲ. ಔಷಧಿ ಔಷಧಿ ಅಂತ ಗಂಟಲು ಹರಿಯೋಂಗ್ ಕೂಗಿದ್ರು ಬರಂಗಿಲ್ಲ, ಯಾಕಂದ್ರೆ ರೊಕ್ಕ ತಂದಿಲ್ಲ. ಕೂಗಿ 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 ನನ್ನ ಔಷಧಿನ ನಾನೇ ತೇದು ತಿನ್ನೋ ಪರಿಸ್ಥಿತಿ ಬಂತೆ ಹೊರತು ನನ್ನ ಹತ್ರ ಔಷಧಿ ತಗೊಳಗೆ ಯಾವ ಬಡ್ಡಿ ಮಕ್ಕಳು ಬರ್ತಾ ಇಲ್ಲ. ತಂದಿರೋ ಔಷಧಿಗಳು ಕೊಟ್ಟು ಬಿದ್ದಂಗೆ ಪುಡಿ ಪುಡಿಯಾಗಿ ಉದ್ರೋಗ್ತಾ ಇದಾವೆ. ಹಿಂಗೆಲ್ಲ ಆದ್ರೆ ಇದನ್ನೆಲ್ಲ ತಗೊಂಡೋಗಿ ನಮ್ಮ ಹಂಡಿ ಒಲೆಗೆ ಹಾಕೋದೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಂಗೆ. ಇದನ್ನೇ ಬಿಟ್ರೆ ಆ ದೇವ್ರಿಗೆ ಗೊತ್ತು ಏನ್ ಮಾಡ್ಬೇಕಂತ. ಔಷಧಿ ಬಾರಿಸ್ತಿರೋ ಮಾರಿಯ. ನಾನ್ ಇದುವರೆಗೂ ಕೇಳಿರ್ಲಿಲ್ಲ ಹಾಡು. ನಿಮಗೆ ಗೊತ್ತು, ಈಕಿಗೆ ಗೊತ್ತು. ಕೆಂಪನ ಗಲ್ಲದ ಪೋರ ಯಾರು ನೀ? ಅದೇನದ ಚೀಲ್ದಾಗ ತುಂಬ್ಕೊಂಡ್ ಬಂದೆ ಸರ್ಕ ಪರ್ಕ ಏನದ? ಏ ಏ ಏ ಉಚ್ಚಿ, ಸರ್ಕ ಪರ್ಕನ? ಸರ್ಕ ಪರ್ಕ ಅಲ್ಲೇ ಹಂಗೈತೆ. ಏನದು ಕಟ್ಟಿಗೆ? ಅದು ಆಯುರ್ವೇದಿಕ್ ಔಷಧಿ. ತೇದ್ಬೇಕಾದ ಜಾಗ ತೇದು ತೇದು ಹಚ್ಚಿದ್ರೆ ವಿಪರೀತ ಪರಿಣಾಮ ಬರ್ತದ. ಎಲ್ಲಿಂದ ಬಂದ್ಯೋ ನೀ? ಅದ್ ಹೆಂಗೈತ ಅಂದ್ರ, ಇವಾಗ ನೋಡಿ
ನೀವ್ ಈಗಿಂದ ಈಗ ಕ್ಷಣದಲ್ಲ ನೆಗೆದು ಬೀಳಂಗಿದ್ರೆ ಹ್ಮ್ ಅದನ್ನ ಒಂದೇ ಸಲ ತೇದ ಜಾಗ ತೇದ ಹಚ್ಚಿ ಬಿಟ್ರ ನಿಮ್ಮನ್ನ ಸುರಕ್ಷಿತವಾಗಿ ಕಾಪಾಡುವಂತ ರಾಮಬಾಣದಂತಿರೋ ಸಂಜೀವಿನಿ ಅದು ಮಹತ್ ಸಂಜೀವಿನಿ. ಏನ ಸಂಜೀವನಿನ ಅಂದ್ರ ಶ್ರೀರಾಮನ್ ಭಕ್ತ ಹನುಮಂತ ಆ ದೇವರಿಂದ ತಗೊಂಡ್ ಬಂದ್ರ ಹೆಂಗ ನೀ ಮಾರಾಟ ಮಾಡ ಏ ಮಾರಿತಿ ಪದೇ ಪದೇ ಎಲ್ಲಿಂದ ಎಲ್ಲಿಗೆ ಹೋಗ್ತಿಯಲ್ಲಿ ಶ್ರೀರಾಮ್ ಭಕ್ತ ಅಲ್ಲ. ಮತ್ತ ಈ ಸಂಜೀವಿನಿ ಅಂದ್ರ ಸಂಜೀವಿನಿ ಅಂದ್ರ ಇದು ನಾವು ಪಂಡಿತರಲ್ಲಿ ಹೋಗಿ ವರ್ಷಾನುಗಟ್ಟಲೆ ಕೋರ್ಸ್ ತೆಗೆದುಕೊಂಡು ಹಾ. ಅವರಿಂದ ಮಾಹಿತಿ ತಿಳ್ಕೊಂಡು ಯಾವ್ಯಾವ ಬೇರು ಯಾವ ಔಷಧಿಯಾಗಿ ಪರಿವರ್ತನೆ ಆಗತ್ತೆ ಅಂತ ತಿಳಿದು ತಿಳ್ಕೊಂಡ್ ನಾವಾಗೆ ಬಂದಿದ್ದೀವಲ್ಲ. ಸ್ವತಃ ಕೆಸಲಿಂದ ಈಜಾಡ್ಕೊಂಡು ನೀರಲ್ಲಿ ಬೆಟ್ಟದಲ್ಲಿ ಹೋಗಿ ಆಯ್ದು ತಂದಂತ ಔಷಧಿ ಇದು ಸಾಮಾನ್ಯವಾದದಲ್ಲ. ಸಾಮಾನ್ಯ ಇದಕ್ಕ ಮಹಾ ಸಂಜೀವಿನಿ ಅಂತಾರ. ಹೌದಾ? ಮತ್ ಹಂಗಾರ ಇದು ಯಾವ್ಯಾವ ಔಷಧಿ ಯಾವ್ಯಾವ ರೋಗಕ್ ಬರುತ್ತಂತ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಹೇಳನಲ್ಲ ಅದಕ್ಕ ತಂದಿರೋದಲ್ಲ ಮತ್ತೆ ಕಾಟಾಚಾರಕ್ಕೆ ಏನ್ ತಂದಿನ. ಹ್ಮ್ ಇದು ನೋಡ್ರಿ, ಯಾವ್ದದು? ಹಾ ಇದನ್ನ 4 ಸಲ ಮಡ್ಚಿ ಇದೇನಿದು ಗಬ್ಬು ವಾಸನೆ? ವಾಸನೆ ಹಂಗೈತೆ, ಪರಿಣಾಮ ವಿಪರೀತ ಐತೆ. ಹೌದಾ? ಹಾ ಎಲ್ಲಿಂದ ಹಿಡ್ಕೊಂಡ್ ಬಂದಿ? ಈ ಹಾರ್ಪಿಕ್ ನೋಡ್ರಲ್ಲ, ಹಾರ್ಪಿಕ್ ವಾಸನೆ ಒಂದ್ ಪರಿಮರವಾಗಿರ್ತೈತಿ. ಹಾ. ಅಸರ್ ಹೆಂಗ್ ಬಿಡ್ತೈತಿ, ಕೀಟಾಣುಗಳು ಸರ್ವನಾಶ ಸರ್ವನಾಶ ಸರ್ವನಾಶ. ಅಂದ್ರ ಬಾರಿ ಕೀಟಾಣು ನಾಶ ಮಾಡಿನಿ. ನಾ ಮಾಡಿಲ್ಲಪ್ಪ, ಅದ್ರ ಪರಿಣಾಮ ಹೇಳಿದೆ. ಓ, ಹಂಗ. ಈಗ ನೀ ನೋಡುವ ಯಾರ ನಾನ? ಏ ಅಲ್ಲ ನೀವು ಹೇಳಿದ್ರಲ್ಲ ಆನಲ್ಲಪ್ಪ ನಾನು. ಏನ ಕಳ್ಸಬೇಕಂತ ಮಾಡಿ ಅಲ್ಲ ನನ್ನ. ಇದು ನೋಡ್ರಿ, ಇದು ಮಂಡಿ ನೋವಿಗೆ. ಹಾ. ಹಾ ಇಲ್ಲಿ ಏ, ಮಂಡಿ ನೋವ್ದ ಇದು? ಹಾ ನಿಮ್ಮನೆ ಹಿತ್ತಲ್ದಾಗ ಬೆಳೆದದ್ದು ಅನ್ಸತ್ ನನಗೆ. ಏ ಮಂಡಿ ಹಿತ್ತಲ್ದಾಗೆಲ್ಲ ಇದನ್ನ ಬೆಳೆಯಲ್ಲ ನಾವು. ಅಲ್ಲ. ನಮ್ಮನೆಗೆ ಹಿತ್ಲಾನೇ ಇಲ್ಲ. ಇಲ್ಲ. ಹಾ ಮತ್ತೆ ಇದೆಲ್ಲ ಐತ್ ನೋಡ್ರಿ, ಹೊಟ್ಟೆ ನೋವು ಬಂದ್ರೆ 3 ಸಲ ತೇದ್ 6 ಸಲ ಕುಡಿಬೇಕು. ಏನಿದ್ರಾಗ ಬೀಜ? ಬೀಜ ಅದೇ ಹೇಳದ್ದ, ಅದನ್ನ 3 ಸಲ ತೇದ್ 6ನೇ ಸಲ ಕುಡಿಬೇಕು. ಅಲ್ಲ ಬೀಜ ಎಲ್ಲ ಒಣಗೈತಲ್ಲ ಇದು. ಹಾ ಮತ್ತೆ ಇನ್ನೊಂದೈತಲ್ಲ, ಐತೆ. ಇದ್ರಲ್ಲಿರೋ ಟಾನಿಕ್ ಆಲ್ರೆಡಿ ತೇದ್ಕೊಂಡ್ ಬಂದೀನಿ. ಇದೇನಂದ್ರೆ ವಿಶೇಷ ಇದ್ರದ್ದು, ಏನ್ ವಿಶೇಷ ಅದ್ರದ್ದು? ಕಣ್ಣು ಮುಚ್ಚಿದ್ರೆ ಯಾರಿಗೂ ಕಣ್ಣು ಕಾಣಿಸಲ್ಲ, ಅವ್ರಿಗೆ ಕುಡ್ಸೋದು ಇದು. ಹೌದನು? ಹಾ ನೀವು ಕಣ್ಣು ಮುಚ್ಚಿ ನೋಡು ಕಾಣ್ತದಿಲ್ಲ? ನನಗ್ ಕಾಣ್ತೈತಪ್ಪ, ಕಣ್ಣು ಮುಚ್ಚಿ ಕಾಣ್ತೈತಿ. ಎಲ್ಲ ಕಾಣ್ತೈತಿ. ಹಂಗಾರೆ ನೀವೆಲ್ಲ ಔಟ್ ಆಗಿ ಹೋಯ್ತು, ಅಷ್ಟು ಕುಡ್ಸೋದು ನೀವು ಒಂದೇ ಸಲ. ಏ ಹಂಗೇನಾರು ಮಾಡ್ಗಿಡ್ಬಿಟ್ಟಿಯೋ? ಇನ್ನು ಬಾಳ ಒಪ್ಕೊಂಡಿ ನಾಟಕ. ಹಾ ಓಹೋ ಅದ್ಕ ಹಿಂಗ್ ಬಂದಾಗ ಒದರ್ತೀರ, ಅವ್ರು ಬಂದ್ ನಿಮ್ಮನ್ನ ನೋಡಿ ಬಾರ್ಸ್ತಾ ಇರ್ತಾರ. ಹೌದು. ಮತ್ತೆ ಇಲ್ಲ ಇದು ನಮ್ದು ಇದು ಸ್ಪೆಷಲ್ ಚಿಪ್ಲಿ ಕೊಂಡ. ಏನದು? ಇದು ಇಂಪಾರ್ಟೆಂಟ್. ಇದೇನಿದು? ಏ ಅಯ್ಯೋ, ಕಾಣತ್ತೆ, ತೆಂಗಿನ ಚಿಪ್ ಇದಂಗಿದೆ ಇದು. ತೆಂಗಿನ ಚಿಪ್ ಇದ್ದಂಗಿದೆ ಅದು. ತೆಂಗಿನ ಚಿಪ್ ಅಲ್ಲ. ತೆಂಗಿನ ಚಿಪ್ ಅಲ್ಲ. ಅಲ್ಲ. ಅಲ್ಲ ಅದ್ರ ಕವಚ. ಕೌಚ. ಹಾ. ಅದ್ರಿಂದ ಏನ್ ಮಾಡ್ತಿರಪ್ಪ ನೀವು? ಅದು ಸಾಣಿ ಕಾಲ್ ಮೇಲೆ ತಿಕ್ಬೇಕು ಹಿಂಗೆ. ಹೆಂಗ? 3 ಸಲ ತಿಕ್ತಾರ ಹಿಂಗೆ 3 ಸಲ. ಅದ್ರ ಕೈ ಬಳೆ ಶಬ್ದ ಆಗ್ಬಾರ್ದು. ಹಾ, ಕೈ ಬಳೆ ತೆಗೆದಿಟ್ಟು. ಇಲ್ಲ ಕೈ ಬಳೆ ತೆಗೆದು ತಿಕ್ಬೇಕು. ತೆಗೆದು. ಹಾ ಕೈ ಬಳೆ ತಿಕ್ಕೋದಲ್ಲ, ಇದನ್ನ ತಿಕ್ಬೇಕು. ಅದನ್ನ ತಿಕ್ಕಿ ಇದನ್ನ ತಿಕ್ಕಿ ಹಣೆಗೆ 3 ಸಲ ಒತ್ಕೊಂಡ್ರೆ, ಹಣೆಗೆ 3 ಸಲ ಒತ್ಕೊಂಡ್ರೆ ಇದು ಹಣೆಗೆ ಅಂಟ್ಕೊಂಡ್ಬಿಡುತ್ತೆ ಅಷ್ಟೇ. ಇದೇನಿದು? ಔಷಧಿ. ಔಷಧಿ. ಹಾ ಬರೋಬ್ಬರಿ ಹಿಡ್ಕೊಂಡು ಬೆಳಬೆಳಗಾಗಿರ್ತೀರಿ ನೀವು, ಫಳ 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 ಹೊಳಿತೀರಿ. ಬೇಡಪ್ಪ, ಇಷ್ಟು ಸ್ವಲ್ಪ ಸಪ್ಪೇದಿ ಬೇಡ ಇಷ್ಟು ಬೆಳ್ಳಗಿರ್ಬೇಕ. ಉರ್ಕೊಂಡ್ ಸಾಕತ್ತಾರ ನನ್ನ ಮ್ಯಾಲ. ಅಯ್ಯೋ ಇದು ಮಾಡ್ರಿ. ಬೆಳಗಾದ್ರ ಮತ್ತೆ ಅಪ್ಪಿ ತಪ್ಪಿ ನೀ ಸ್ಟೇಜಿನ ಕೆಳಗೆ ಇಡಬೇಡ ಕಾಲ್ನ. ತಿಂದು ಬಿಡ್ತಾರ ಬಡಿ ಮಕ್ಕಳು. ಸಾಕಪ್ಪ, ಬೇಡ. ಅದನ್ನೇ ಕಾಯ್ತಾ ಇದಾರಲ್ಲಿ. ಹೌದಲ್ಲ? ಅಲ್ರಿ ನೋಡಿ, ಅಲ್ಲಿ ನೋಡು ಜೊಲ್ ಸುರ್ತಾ ಇದ್ದ ನಾವ. ಏ ಸುರ್ಸಬೇಡ ಜಲ್ಲ. ಇಲ್ಲಿ ನೋಡು, ಇಲ್ಲಿ ಹಂಗೆ ಅವ. ನನಗ್ ಕಾಣೋದಿಲ್ಲ ಇಲ್ಲಿ. ನನಗೂ ಕಂಡಿಲ್ಲ ಅವ. ಸುಳ್ಳ ಹೇಳ್ತೀಯ ನೀ? ಜೋಕ್ ಜೋಕ್. ಈ ನಿನ್ನ ಹಪ್ಪು ಜೋಕಿಗೆ ಯಾರು ನಗತಾರ? ಹೋಗತ್ತಾಗ ಅಂದಂಗ ಮತ್ತಿದ್ ಏನದು? ಮತ್ತ ಚೀಲ. ಚೀಲ ಗೊತ್ತೈತಿ. ಹಾಕಿಕೊಂಡ್ರೆ ಇದು ಬಗಲಿಗೆ ಚೀಲ. ಹ್ಮ್ ಅಂದ್ರೆ ಹಾಕೊಂಡ್ ಹೋಗ್ತೀಯ ನೀ? ಹೋಗಂಗ ಟಾಟಾ ಬಾಯ್ ಬಾಯ್. ಮಾರೈತಿ ನೀ ಹೋಗೋ ಟೈಮ್ ಈಗಲ್ಲ, ಮತ್ತೆ ಬೆಳಿಗ್ಗೆ 5:30 6 ಗಂಟೆಗೆ. ಮತ್ತೆ ನನಗೇನ್ ರೋಗ ಬಂದೈತಿ? ಅಲ್ಲಿ ತನ ನಿಮ್ಮನ್ನ ಹಾಕೊಂಡ್ ರುಬ್ತಾ ಇರೋದೆ. ರುಬ್ತಾ ಇರ್ತೀಯ? ಬಾ ರೂಪ್ ನೋಡ. ನಾ ರೂಪ್ತೇನ ನಿನಗ, ನೀ ನನ್ನ ರೂಪ್ತಿಯ ನೋಡ ಬಿಡು. ಆಲ್ರೆಡಿ ಸೆಕೆ ಬ್ಯಾಳ ಐತಿ. ಕೂಲರ್ ಹಚ್ಬೇಕಿಲ್ಲ ನೀ? ಕೂಲರ್ ಹಚ್ಚಿದಾರ, ಕರೆಂಟ್ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಇವ್ರ ಇಟ್ಕೊಂಡ್ಬಿಟ್ಟಾರ ಅಂದಂಗ. ಮತ್ತೆ ನಮ್ಮ ಮನ್ಯಾಗ ನಮ್ಮ ಅವ್ಗ ಹಾ ನಮ್ಮ ಅವ್ಗ ಒಂದ್ ರೋಗ ಐತಿ. ಹಾ ಒಂದ್ ಏನ್ ರೋಗ ಅಂತ ಕೇಳಲೇನ? ಹಾ ಹೇಳ್ತೀನಿ ಕೇಳ. ಬರೇ ಕಿಸ್ಕಣ ಅಲ್ಲ. ನಮ್ಮ ಅವ್ಗ ಏನಾಗಿತ್ತಂತಂದ್ರ, ಏನಾಗಿತ್ತು ನಿನ್ ದೊಡ್ಡ ರೋಗ? ನೀ ಬಸ್ ಸ್ಟ್ಯಾಂಡ್ ಆಗಿರೋಕಿ ನೀನ? ಕಾರವಾರ ಬಸ್ ಸ್ಟ್ಯಾಂಡ್ ನೀನ್ ನೋಡಿದ್ದೇನ? ಸಂಜೆ ಮುಂದೆ
ಸೀರೆ ಹಾಕೊಂಡಿದ್ದೆ ಈಗೇನೋ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಟ್ಟಿ ನೀನು. ಇದು ನೀನೇನ? ಆ ತರ ಇದ್ರ ನಾ ಮಾಡ್ತಿದ್ದೆ, ಇವಾಗ ನೀವ್ ಮಾಡಿದ್ರೆ ನೀವೇ ಅಂತೀಯಾ? ಏ ಯಾಕೋ ನಿಗರ್ಗಿಗ್ರ ಹೋದ್ಗಿದಿ ನಿನಗ ಔಷಧಿ ಹಚ್ಚಬೇಕು. ಅಲ್ಲ ಔಷಧಿ ಮಾರವ ಅಂತೀನಿ ನೀನ. ನಿನಗ ಇರೋ ಬರೋ ಔಷಧಿ ಹಚ್ಚಿದ್ರು ನಿನಗ ವಾಸಿ ಆಗ್ದಿರೋ ರೋಗ ಅಂಟ್ಕೊಂಡೈತಿ. ಯಾರಿಗ್ ರೋಗ ವಾಸಿ ಮಾಡ್ತಿ? ನಾವ್ ಅದನ್ನ ದಿನ ತೇದು ನಮ್ ಬಾಡಿ ಎಲ್ಲ ಆಂಟಿ ಅದಕ್ಕ ಆಗ್ಬಿಟ್ಟೈತಿ. ಅದಕ್ಕ ಹಂಗ ಮಂಗ್ಯಾನಂಗ ಓಡಾಡಕತ್ತೀಯ ನೀ? ನಮ್ಗೆ ಇಂಗ್ಲಿಷ್ ಔಷಧಿ ಬೇಕು, ಇದೆಲ್ಲ ಪರಿಣಾಮ ಕೊಡಲ್ಲ. ಅಂದಾಗ ನಮ್ಮ ಅವ್ಗ ಒಂದು ರೋಗ ಐತಿ, ಅದಕ್ಕೇನಾದ್ರೂ ಔಷಧಿ ಕೊಡ್ತೀಯಪ್ಪ ನೀ? ವಿಷಯಕ್ಕೆ ಬರೋ ವಿಷಯಕ್ಕೆ ಏನಾಗೈತೆ ಹೇಳ. ಏನಾಗೈತಂತಂದ್ರ ನಮ್ಮ ಅವ್ಗ ಊಟ ಮಾಡ್ಲಿ, ಚಹಾ ಕುಡಿಲಿ, ತಿಂಡಿ ತಿನ್ಲಿ, ಏನು ಮಾಡಿದ್ರು ಬರ್ರಿ ಹೊಟ್ಟೆ ಉಬ್ಬುತ್ತತ್ತೆ. ಅದ್ ಹೆಂಗ ಅಂತ ನಾನು ಊಟ ಮಾಡಿ ನಂದು ಹೊಟ್ಟೆ ಹೋಯ್ತು. ಏ ಅದಲ್ಲೋ ನಮ್ಮ ಅವ್ಗ ಗ್ಯಾಸ್ ಇಂದ ಹೊಟ್ಟೆ ಉಬ್ಬತೈತಿ. ಗ್ಯಾಸ್ ಗ್ಯಾಸ್ ಇಲ್ಲ. ಕೈ ಕೊಡ, ಕೈ ಕೊಡವ. ಎಂತ ಸುವಿಚಾರ ಹೇಳಿದ್ರು. ನಮ್ದು ಇಡೀ ದೇಶ ಗ್ಯಾಸ್ ಪ್ರಾಬ್ಲಮ್ ಐತಿ, ಇವ್ರು ಅವನ ಗ್ಯಾಸ್ ಐತಿ. ಒಳ್ಳೆ ಸುದ್ದಿ ಬರ ನನಗ. ನಮ್ಮ ಅವ್ಗ ಗ್ಯಾಸ್ ಪ್ರಾಬ್ಲಮ್ ಅಂತಂದ್ರೆ ಏನ್ ಗೊತ್ತಿಲ್ಲ ನಿನಗ? ಏನ ಹೊಟ್ಟೆ ಉಬ್ಬು ಬರ್ತದೆ, ಅಸಿಡಿಟಿ. ಓಹೋ, ಆಮೇಲೆ ಪ್ರಾಬ್ಲಮ್ ಆಯ್ತು. ಮತ್ತೆ ಗ್ಯಾಸ್ ಪ್ರಾಬ್ಲಮ್ ಅಂದ್ರೆ ಮತ್ತೆ ತಗೊಂಡ್ಲು ಯಾಕೆ ಸಾಯಕತ್ತೀವ ನೀ? ಸಾಯ್ತಾ ಇಲ್ಲ, ಉಸಿರಾಡ್ತಾ ಇದ್ಯಾ? ಉಸಿರಾಡ ಜಾಸ್ತಿ ಆಗೈತಿ ನಿನಗ. ಬಾಳ್ ನಿಗರ್ಕೊಂತೀನಿ ನೋಡ್. ಬಾಳ್ ದಿತಿರಲಿ. ಅವನ್ ವಿಚಾರನಾ? ನಮ್ಮ ಅವ್ಗ ಏನಾರು ಒಂದ್ ಔಷಧಿ ಕೊಡ. ಅಕ್ಕಲ್ ಕಂಡಿ ಇಲ್ಲ, ಒಬ್ರು ಕಂಡಿನೇ ಬೇಕು. ಯಾವ ಗಂಡಿ? ಅಕ್ಕಲ್ ಕಂಡಿ ಇಲ್ಲ, ಒಬ್ರು ಕಂಡಿನೇ ಬೇಕಿತ್ತು. ಏನ್ ಹೇಳ್ತೀವ ನೀ? ಸರಿ ಹೇಳ. ಅದನ್ನ ಅಕ್ಕಲ್ ಕಂಡಿ ಇಲ್ಲ, ಒಬ್ರು ಕಂಡಿ. ಎಲ್ಲಿಂದ ಬಂದಿಯೋ ನೀ? ಬಿಕನಾಸಿ ತರಬೇತಿ ಬಡಪೋಸಿ ಎಡಪೆ. ನಾ ಬರುವಾಗ ಹಿಂಗಿನ ಬಂದ. ನಾನ್ ಹಾಂಗ ಬಂದ್ವಿ ಅಂತ ತಿಳ್ಕೊಂಡಿ. ಅವ್ರ ವಿಷಯಕ್ಕೆ ಬರುವ ವಿಷಯ ಕೊಡ್ತೀನಿ. 3 ಸಲ 2 ಅಗರಬತ್ತಿನ. ಇದು ಅಗರಬತ್ತಿ? ಏ ಯವ್ವ, ಇದು ಔಷಧಿ. ಪೂಜೆ ಮಾಡಿ ಆಯುರ್ವೇದ ನಮ್ದು ಗುರುಶಾಸ್ತ್ರ ಹೇಳ್ಕೊಟ್ಟಿದ್ದು. ಕೋಡಿಲೆ? ಕೋಡಲ್ಲ, ಇದು ಕಡ್ಡಿ. ಕೊಡು ಅಂತ ಹೇಳಿ. ಹೇಳ್ತೀನಿ ಇಲ್ಲಿ, ಮನೆ ಬಾಳ ಐತಿ. ಅಗರಬತ್ತಿ 2 ಅಗರಬತ್ತಿ. ಅಂತಿಂತ ಬೇರಲ್ಲ. 4 ಸಲ ಮುಳುಗಿ ಬಂದಿನ ನಾನು ಅದನ್ನ ತರಕ್ ಹೋಗಿ. ಎಲ್ಲ ಮುಳುಗಿದ್ಯಪ್ಪ ನೀ? ಇನ್ನೆಲ್ಲ ಮುಳುಗ್ಲಿ. ನೀರಿರಲ್ಲ ಮುಳುಗಿದ್ಯಾವ್ದಲ್ಲ. ಅಂತಿಂತದಲ್ಲ. ಎಂತದ್ದು ಹೇಳ್ತೀನಿ ಕೇಳು. ಹೇಳು. ಅದನ್ನ 2 ಅಗರಬತ್ತಿ, 2 ಅಗರಬತ್ತಿ, 2 ಕರ್ಪೂರ ಹಚ್ಚಿ, 17 ಸಲ ಪ್ರದಕ್ಷಿಣೆ ಹಚ್ಚಿ, ನಿಮ್ ಮೂಗಲ್ಲಿ ಇಲ್ಲೊಂದು ಸುದು ಯಾರಿಗೆ? ನಮ್ಮ ಅವ್ಗ? ನಿಮಗೆ. ನನಗೆ ಅದಕ್ಕ ಅಂದ್ರೆ ನಿಮ್ಮ ಅವ್ವ ಆರಾಮಿಲ್ಲಲ್ಲ, ಅದು ಗ್ಯಾಸ್ ಅನ್ನೋದು ಇಲ್ಲಿಂದಾನೇ ಹೊರ ಬರ್ಬೇಕು. ಅದಕ್ಕೆ ಅವ್ರ ಮೂಗಲ್ ಹಾಕಿದ್ರೆ ಇನ್ನ ಬ್ಲಾಕೇಜ್ ಆಗ್ಬಿಡುತ್ತ. ಈಗ ನೀವು ತೆಗೆದ್ಬಿಡ್ತು, ಅಲ್ಲಿ ಗೊಣ್ಣೆ ಗಿಣ್ಣೆ ಎಲ್ಲ ಹಾಕಿ ಹಂಗೆ ನುಣ್ಣಗೆ ಆಗ್ಬಿಡುತ್ತೆ ಪೇಸ್ಟ್. ಹಂಗೆ ಅವಾಗ ಇಲ್ಲಿಂದ ಹಿಂಗೆ ಎಳಿರೆ ನೋಡುವ ರಿಸಲ್ಟ್ ಏನಾಗ್ತೈತಿ. ಈಗ ಅಕ್ಕಲ್ ಗಂಡಿ ಇಲ್ಲಲ್ಲ ನಮ್ಮ ಹತ್ರ. ಅಂದ್ರ ಒಂದ ಸಮನ ಮೇಲೆ ಕಳ್ಸೋ ಐಡಿಯಾ ನಿಂದ. ನೀವ್ ಒಂದ್ಸಲ ಹಚ್ಚಿ ಬರ್ರಿ ನೋಡುವ. ಹಚ್ಚಿ ಬರ್ಲಿ ನಾನು? ಈಗಲ್ಲ, ಇದು ಹಚ್ಚಿರಿ ನೋಡು. ನಿಮ್ಮ ಅವಾಗ ಗ್ಯಾಸ್ ಪ್ರಾಬ್ಲಮ್ ಅಂತೀರಲ್ಲ, ಹಂಗೆ ನಮ್ದು PM ನರೇಂದ್ರ ಮೋದಿ ಹಾಕ್ಬಿಡ್ತೀನಿ ನಾನು. ಗ್ಯಾಸ್ ಎಲ್ಲ ಇಲ್ಲಿ ನಮ್ದು ಅಂಕೋಲದಲ್ಲಿ ಐತಿ ಅಂತ. ಅದಿದು ಸಂಬಂಧ ಇಲ್ಲ ನೋಡು. ಇದರಿಂದ ಏನಾರು ನಮಗ ಅವಾಗ ಹೆಚ್ಚು ಕಡಿಮೆ ಆತಂತಂದ್ರ ನಿನ್ನ ಮತ್ ಸುಮ್ಮನೆ ಬಿಡೋದಿಲ್ಲ. ನೀ ಎಲ್ಲರಿ ಅಲ್ಲಿ ಹುಡ್ಕೊಂಡ್ ಬಂದ್ ಹೊಡಿತೇನೆ ನೋಡು. ಸಾಂಚೆ ಇಲ್ಲ. ಯಾಕ? ನಾ ಎಲ್ಲಿರ್ತೀನಿ ನಂಗೆ ಗೊತ್ತಿರಲ್ಲ, ನಿಮ್ಗೆ ಹಂಗ ಗೊತ್ತಾಗ್ತೈತೆ. ಚೆನ್ನಾಗಿಲ್ ತಗೋ ನಿನ್ ಜೋಕ. ಅದಿಲ್ಲ, ಈಗ ರೊಕ್ಕ ಐತೆ ಹೇಳ. ರೊಕ್ಕ ಏ ನನ್ನೇ ನೋಡ್ತೀಯ? ಅಂದಾಜ್ ಹಂಗೆ ಇರ್ತೈತಿ. ಇದ್ರ ರೊಕ್ಕ ಎಷ್ಟು? ಶೂ ಬಟ್ ಸಾಕ್ಸ್ ಇಲ್ಲ, 40 ರೂಪಾಯಿ. ಓಕೆ. ನಿಂಚ್ತಾ ಇರೋ ಬಟ್ಟೆಗಳು ನಾವೆಲ್ಲ ಮೊದಲು ಡ್ರಾಮಾ ಸೀರಿಯಲ್ ಈ ತರ ಎಲ್ಲ ನೋಡ್ತಿದ್ವಿ. ಇವೆಲ್ಲ ನೀವು ಮಾಡ್ತಾ ಇದ್ದೀರಾ? ಅಡ್ಡಿಲ್ಲ. ಇದ್ರ ವ್ಯಾಲ್ಯೂ ಎಷ್ಟೈತೆ ಗೊತ್ತೈತೆ ನಿನಗೆ? ಎಷ್ಟ? ನೀ ಅಂದ್ಕೊಂಡಿಟ್ಟಲ್ಲ. ಮತ್ತೆ ಏನು ಪಡ್ದಾಗ ಹಚ್ಚದ ಅಂತ ತಿಳ್ಕೊಂಡ್ಬಿಟ್ಟಿಯಾ ನೀನು? ಇಲ್ಲ, ಅದಕ್ಕಿಂತ ಕಳಪೆ ಆಗೈತೆ. ಚಂದ ಐತಿ. ಓಕೆ, ಇದಕ್ಕೊಂದು 600 ಆಗ್ತೈತಿ. ನೀವು ಒಂದು 500 ರೂಪಾಯಿ ಕೊಡ. ಇದ್ರದ್ರ ರೊಕ್ಕ ನಾ ಕೇಳಿದ್ದು. ಅದ್ರದ ಹೇಳಿದ್ದು, ಮತ್ತೆ ಬಟ್ಟೆದಲ್ಲ. ಬಟ್ಟೆ 150 ರೂಪಾಯಿ ಕೊಡಂಗಿಲ್ಲ ನಿಮ್ಗೆ. ಹೌದಾ? ನೀನ್ ಬಾಡಿಗೆ ಹಾಕಿದ್ರ ಬಜಾರಿಲ್ಲ, ನಾವ್ ರೊಕ್ಕ ಕೊಟ್ಟು ಹಾಕ್ತೇವಪ್ಪ. ನೀವು ಹಾಕ್ಲೇಬೇಕು. ಮತ್ತೆ ನಾವು ಹಾಕ್ತೀವಿ, ನೀವು ಬಾಡಿಗೆ ತಗೊಂಡ್ ಹಾಕ್ತಿರಿ ಬಿಡ್ರಿ. ಅದೇ ನೀವು ಅಂತಂಗ ರೊಕ್ಕ ಇವತ್ ನಾ ಕೊಡಂಗಿಲ್ಲ.
ನೀವ್ ಯಾವತ್ತಾನು ಯಾವ ಸ್ಟೇಜ್ ಮೇಲೆ ಯಾರಿಗೂ ರೊಕ್ಕ ಕೊಟ್ಟಿದೈತಿ? ನಾ ಕೊಡೋದೇ ಇಲ್ಲಪ್ಪ, ಏನಾದ್ರು ತಗೊಂಡ್ ಹೋಗಕ್ಕ ಬರೋದು. ಅದೇ ನಿಮ್ ಹುಡುಗಿರ್ ಜಾಯಮಾನ. ಹೌದೌದು, ನಾವ್ ಹುಡುಗಿರ್ ಹಂಗಪ್ಪ, ನಾವೇನಾದ್ರು ತಗೊಂಡ್ ಹೋಗೋದ ಕೊಟ್ಟು ಹೋಗೋರಲ್ಲ ನಾವು. ನೀವು ಹುಡುಗರು ಬರೇ ಕೊಡೋದೊಂದ ಮಾಡ್ಬೇಕು, ಮತ್ತೆ ಕೇಳೋದ್ ಮಾಡ್ರೆ ಕೇಳಿದಂತಂದ್ರ ಮುಗ್ದವತ್ತು. ನೀವ್ ಹುಡುಗಿಯಾಗಿ ನಿಮ್ ಒಳ ಸಂತಿ ನೀವೇ ಬಾಯ್ ಬಿಟ್ರಿ ಎಲ್ಲರ ಮುಂದೆ. ಹೌದಪ್ಪ, ನಾವೇನಿದ್ರು ಹಂಗ ನಾವ್ ಮನೆ ಸಂಸಾರ ಎಲ್ಲ ನಿಭಾಯಿಸ್ಬೇಕಲ್ಲ, ಅದಕ್ ಹಂಗ ಎಲ್ರು ಅಂದ್ರೆ ನಾವೇನಿದ್ರು ಬರೇ ಕೂಡಿಡೋದ್ ಮಾಡ್ತೀರಿ, ಮಾಡ್ತೀವಿ, ನೀವು ಬರೇ ಖರ್ಚು ಮಾಡ್ತೀರಿ. ಓಕೆ ಓಕೆ, ಇದು ನೋಡ್ರಿ, ನಿಮ್ ಹೋಗ್ ಮೊದಲು ಇದನ್ನ ಹಚ್ಕೊಡ್ಬಿಡ್ರಿ, ಆಮ್ಯಾಗ ನೋಡುವ ಏನ. ಮತ್ತೆ ನಾ ಇನ್ನೊಮ್ಮೆ ಸಿಕ್ಕಾಗ ರೊಕ್ಕ ಕೊಡ್ತೀನಿ, ನಾ ಹಿಂದಾಡ್ತೀನಿ. ಓದ್ತಿರಲ್ಲ ಒಂದ್ ಸ್ವಲ್ಪ ಹೊತ್ತು ಇರಲ್ಲ. ಯಾಕೆ ಇರ್ಬೇಕ? ನೀನ್ ಇಟ್ಟು ಮಾತ್ ಕೇಳ, ನಾ ಇರ್ಬೇಕಾ ಇಲ್ಲಿ? ಸರಿ ನಾರಿ ಬಿಡ. ಇಲ್ಲ, ಒಂದೇ ಒಂದು ಏನ್ ಒಂದು ಬಾಳ ಜಾಸ್ತಿ ಮಾತಾಡ್ರಿ ಅನ್ಸಲ್ ನೀ. ಮಾತಾಡೋಕೆ ಅಂತಾನೆ ಇಲ್ಲಿ ಹೈರ್ ಮಾಡಿರೋದು. ಹೌದನ್ನ ಎಟ್ ಕೊಟ್ರಿ ನಿನಗ? ಯಾರು ಮಾಡ್ಯಾರ? ಯಾರು ಹೇಳ್ಕೊಡ್ದೆ? ಕೊಂಡ್ಕೊಂಡ್ರ ನಿನ್ನ? ನಾ ಎಲ್ಲಿ ಬಿದ್ನ ಅಲ್ಲೇ ಇದ್ದಾವ, ನನ್ ಗುರು ನಾನೇ, ನನ್ಗೆ ಯಾರು ಹೇಳ್ಕೊಡೋದು ಅವಶ್ಯಕತೆ ಇಲ್ಲ. ಓ, ಅಂದ್ರ ನೀ ದೊಡ್ಡ ಮಾಗುರು. ಮತ್ತ ಜಗ್ಗಾನಿಲ್ಲ, ಬಗ್ಗೋದೇ ಇಲ್ಲ. ನಾವು ಯಾರಿಗೆ ತಗೋದಿಲ್ಲ, ಬಗ್ಗೋದಿಲ್ಲ. ತಗೋ Cheers! ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲಕ್ಕೂ ಅಷ್ಟು ಅಂದ್ರು, ಸುಸ್ತುವಾಗಿ ಗೊತ್ತು ಬಿದ್ದೆ. ಮಸ್ತ್ ಹುಡುಗಿ ಬಂದ್ರು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲಕ್ಕೂ ಅಷ್ಟು ಅಂದ್ರು, ಸುಸ್ತುವಾಗಿ ಗೊತ್ತು ಬಿದ್ದೆ. ಕುಡುಂಕು ಮೈ ನೋಡು, ಸ್ಟೈಲ್ ನೋಡು, ಕುಡುಂಕು ಮೈ ನೋಡು, ಸ್ಟೈಲ್ ನೋಡು, ಕಣ್ಣು ಹೊಳೆಯುವ, ಕಲ್ಲು ಕುಣಿಯುವ, ಎಲ್ಲೆಲ್ಲೋ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಷ್ಟು ಅಂದ್ಲು, ಸುಸ್ತುವಾಗಿ ಗುಸ್ತು ಬಿದ್ದೆ. ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ಲು. ಬಿಲ್ಲಿನಂತ ಹುಬ್ಬು ನೋಡು, ಬಾಣದಂತ ನೋಟ ನೋಡು, ಬಿಲ್ಲಿನಂತ ಹುಬ್ಬು ನೋಡು, ಬಾಣದಂತ ನೋಟ ನೋಡು, ಮಿನುಗುವ, ಚಲ್ ಚಲ್ ಕುಲುಕುವ, ಕೊಟ್ಟಿದ್ದದು ಕೋಳಿಟ್ಟದು, ಕೊಬ್ಬಂಗೆ ಚಂದದ ಕೋಳಿ ಊಟ ಬಂತು. ಮಸ್ತ್ ಮಸ್ತ್ ಹುಡುಗಿ ಬಂದು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಷ್ಟು ಅಂದ್ರು, ಸುಸ್ತುವಾಗಿ ಗುಸ್ತು ಬಿದ್ದೆ. ಇನ್ನೊಂದ್ ಬರ್ಬೇಕಾದ್ರೆ ನೀನ್ ಬೇರ್ ತಗೊಂಡ್ ಬರ್ಬೇಡ, ಯಾಕ ನೀನ್ ಅಟ್ಟ ಬಾ.